ಲೋಕಾಪುರ ಟು ಧಾರವಾಡ ಸೌದತ್ತಿ ಯಲ್ಲಮ್ಮ ರಾಮದುರ್ಗ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ನಿರಂತರ ರಾಮದುರ್ಗ ಮತ್ತು ಸೌದತ್ತಿ ಭಾಗದಲ್ಲಿ ಹೋರಾಟ ನಡೆದಿದ್ದು ಸಾರ್ವಜನಿಕ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಗಳಿಗೆ ಗೊತ್ತಿದ್ದ ವಿಷಯ. ಆ ನಿಟ್ಟಿನೊಳಗೆ 2019ರಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಮಾನ್ಯ ರೈಲ್ವೆ ವಲಯ ಹುಬ್ಬಳ್ಳಿದಿಂದ ಕೇಂದ್ರ ರೈಲ್ವೆ ಅಂದರೆ ದಿಲ್ಲಿ ಬೋರ್ಡಿಗೆ ಅಪ್ರೂವಲ್ಕಾಗಿ ಇದು 1660 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಯೋಜನೆ ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಪ್ರಸ್ತಾವನೆ ಹೋಗಿದ್ದು, ಆದರೆ ಈವರೆಗೂ ಅದು ಅಪ್ರೂವಲ್ ಆಗಿ ಬಂದಿಲ್ಲ. ಅಂದರೆ ಒಂದು ರೈಲ್ವೆ ಅಧಿಕಾರಿಗಳು ನೆಪಕ್ಕೆ ಮಾತ್ರ ಹೇಳ್ತಾರೆ, ಅದನ್ನು ಲಾಭದಾಯಕ ಯೋಜನೆ ಅಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಆ ನಿಟ್ಟಿನೊಳಗೆ ನಾವು ರೈಲ್ವೆ ಹೋರಾಟ ಸಮಿತಿಯಿಂದ ಯಾವ ಭಾಗದೊಳಗೆ ಯಾವ ರೀತಿ ಅದಕ್ಕೆ ಯೋಜನೆಗೆ ಲಾಭ ಐತೆ ಅನ್ನುವಂಥದ್ದನ್ನು ನಾವು ಎಲ್ಲ ಅಂಕಿ ಸಂಖ್ಯೆ ಸಹಿತ ಈಗಾಗಲೇ ಮಾನ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರಿಗೆ, ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ, ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ನಮ್ಮ ಬಾಗಲಕೋಟೆ ಸಂಸದರಾದ PC ಗದ್ದಿಗೌಡರವರಿಗೆ ಅದರಂತೆ ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಈಗಾಗಲೇ ಅದನ್ನು ಸಲ್ಲಿಸಲಾಗಿದೆ. ನಾವು ವರದಿ ಕೊಟ್ಟಿವಿ, ಅವರಿಗೆ ತಿಳಿಸಿವು. ಅದಕ್ಕೆ ನಾವು ಈ ಬಜೆಟ್ನೊಳಗೆ ಆ ಯೋಜನೆ ಅನುಷ್ಠಾನಗೊಳ್ತೈತೆ ಅಂತೇಳಿ ಒಂದು ನಿರೀಕ್ಷೆಯನ್ನು ಇಟ್ಟಿವು. ಮತ್ತು ಲೋಕಾಪುರದ ಜನ ಇಲ್ಲೂ ನಮ್ಮ ಲೋಕಾಪುರದಿಂದ ಜಂಕ್ಷನ್ ಆಗಬೇಕು. ಸವದತ್ತಿ ಯಲ್ಲಮ್ಮನ ಭಕ್ತರು ಮತ್ತು ಸಿರ್ಸಂಗಿ ಕಾಳಮ್ಮನ ಭಕ್ತರಿಗೆ ಮತ್ತು ಶಬರಿಕೊಳ್ಳದ ರಾಮನ ಭಕ್ತರಿಗೆ, ಅದರಂತೆ ಗೊಡಚಿ ಈರಣ್ಣನ ಭಕ್ತರಿಗೆ, ಎಲ್ಲ ಭಕ್ತರಿಗೆ ಅನುಕೂಲ ಆಗಬೇಕು. ಅದರಂತೆ ಹೈಕೋರ್ಟ್ ಪೀಠ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಹುಬ್ಬಳ್ಳಿ ವಾಣಿಜ್ಯ ನಗರಿ ಇರುವುದರಿಂದ ವ್ಯಾಪಾರಸ್ಥರಿಗೆ ಭಾಳಷ್ಟು ಅನುಕೂಲ ಆಗುವುದರಲ್ಲಿ ಎಡಮಾತಿಲ್ಲ. ಅದರಂತೆ ಉತ್ತರ ಕರ್ನಾಟಕದ ಬಿಜಾಪುರ, ರಾಯಚೂರು, ಬೀದರ್, ಗುಲ್ಬರ್ಗ, ಬಾಗಲಕೋಟೆ ಮತ್ತು ಬೆಳಗಾವಿ ಈ ಭಾಗದ ಜನರಿಗೆ ಲೋಕಾಪುರದಿಂದ ಧಾರವಾಡ ರೈಲು ಮಾರ್ಗ ಅದರ ಒಂದು ಸಂಪರ್ಕಗೊಂಡು ರೈಲು ಮಾರ್ಗ ಆಗ್ತೈತಿ. ಅದರಂತೆ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತು ಗುಜರಾತ್, ಮಧ್ಯಪ್ರದೇಶ ಭಾಗದೊಳಗೆ ಯಲ್ಲಮ್ಮನ ಭಕ್ತರು ಸಾಕಷ್ಟು ಜನ ಅದಾರ. ಅವ್ರಿಗೂ ಕೂಡ ರೈಲ್ವೆ ಸಂಪರ್ಕ ಆತಂದ್ರೆ ಅವರು ಗಾಡಿ ಮಾಡ್ಕೊಂಡು ಬರೋಂಗಿಲ್ಲ, ರೈಲ್ವೆಗೆ ಬರ್ತಾರೆ. ರೈಲ್ವೆ ಬರೋದರಿಂದ ಭಕ್ತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಸರ್ಕಾರಗಳು, ಜನಪ್ರತಿನಿಧಿಗಳು ಇವು ಏನು ಎಲ್ಲ ಅನುಕೂಲತೆ ಹೊಂದಿರತಕ್ಕಂಥ ಇದು ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಏನಿದೆ ಅದು ಅನುಷ್ಠಾನಗೊಳಿಸುವ ಒಂದು ಸೀರಿಯಸ್ನೆಸ್ ಅಂದರೆ ಒಂದು ಭಾಳ ಗಣನೀಯಾಗಿ ಒಂದು ಅನುಷ್ಠಾನದ ಚಿಂತನೆಯನ್ನು ಮಾಡಬೇಕು. ಇಲ್ಲಾಂದ್ರೆ ಮುಂಬರೋ ದಿನಗಳಲ್ಲಿ ಅಂದರೆ ಇನ್ನು ಕೆಲವು ಸಮಯಗಳು ಅಂದ್ರೆ ಒಂದು ತಿಂಗಳ ಒಳಗಾಗಿ ನಾವು ಮುಧೋಳದಿಂದ ಲೋಕಾಪುರ, ಭಟ್ಕುರ್ಕಿ, ರಾಮದುರ್ಗ, ಸಿರ್ಸಂಗಿ ಮತ್ತು ಸೌದತ್ತಿ ಯಲ್ಲಮ್ಮನ ಈ ಮಾರ್ಗ ಒಳಪಡುವ ಎಲ್ಲ ರೈಲು ನಿಲ್ದಾಣಗಳು ಯಾವ್ಯಾವ ಊರು ಬರ್ತಾವೆ ಆ ಊರೊಳಗೆ ದೊಡ್ಡ ಪ್ರಮಾಣದೊಳಗೆ ಸರ್ಕಾರವನ್ನು ಬಿಸಿ ತಡಿಸುವ ಹೋರಾಟವನ್ನು ಮಾಡಬೇಕಾಗತ್ತೆ. ಅದು ಹೋರಾಟ ಆಗೋಕ್ಕಿಂತ ಮುಂಚಿತವಾಗಿ ಜನಪ್ರತಿನಿಧಿಗಳು ತಮ್ಮ ಬಾಯಿಯನ್ನು ಬಿಚ್ಚಬೇಕು. ಸರ್ಕಾರಕ್ಕೆ ಈ ಯೋಜನೆ ಅನುಷ್ಠಾನಗೊಳಿಸುವ ಚಿಂತನೆಯನ್ನು ಮಾಡಬೇಕು, ಒತ್ತಾಯವನ್ನು ಮಾಡಬೇಕು. ಮುಂಬರುವ ಬಜೆಟ್ನೊಳಗೆ ಈ ಯೋಜನೆ ಅನುಷ್ಠಾನಗೊಳ್ಳಲೇಬೇಕು. ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡಿ ಜನಾಂದೋಲನ ಮಾಡಿ ಸರ್ಕಾರವನ್ನು ಬಿಸಿ ತಡಿಸುವುದರಲ್ಲಿ ಎರಡು ಮಾತಿಲ್ಲ. ಸನ್ಮಾನ್ಯ ಖಾಜಿಯವರು ಈಗ 30 ವರ್ಷದಿಂದ ರೈಲ್ವೆ ಹೋರಾಟ ಸಮಿತಿಯ ಒಂದು ಮುಂದಾಳತ್ವ ತಗೊಂಡ ಈಗ ಒಂದು ಮುಂಚೂಣಿಯಾಗಿರ್ತಕ್ಕಂಥ ಒಂದು ಕೆಲಸ ಮಾಡ್ಯಾರ. ಈಗ ನಮ್ಮ ಲೋಕಾಪುರ ಕುರ್ಚಿ ರೈಲ್ವೆ ಕೆಲಸ ಪ್ರಾರಂಭವಾದದ್ದು ಅವರಿಗೆ ನಾವು ವಿಶೇಷವಾದ ಧನ್ಯವಾದ ಸಲ್ಲಿಸ್ತೀವಿ. ಅದರಂತೆ ಈಗ ನಾವು ಲೋಕಾಪುರದಿಂದ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಈಗಾಗಲೇ ಬಸವ ಟ್ರೈನ್ ಸಲುವಾಗಿಯೂ ಅವ್ರಿಗೆ ನಾವು ಒಂದು ಮುಂಚೂಣಿಯಾಗಿ ಕೆಲಸ ಮಾಡುವಂಥ ಈಗಾಗಲೇ ನಾವು ನಮ್ಮ ವತಿಯಿಂದ ಲೋಕಾಪುರ ಭಾಗದ ಎಲ್ಲ ಜನರಿಂದ ನಾವು ವಿನಂತಿ ಮಾಡ್ಕೊತೀವಿ. ಈಗ ಲೋಕಾಪುರ ಟು ಸವದತ್ತಿ ಈ ಮಾರ್ಗ ಆತಂದ್ರೆ ನಮಗೆ ಎಲ್ಲ ಜನರಿಗೆ ಭಾಳ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ಲೋಕಾಪುರ ಯಲ್ಲಮ್ಮನ ಭಕ್ತರು ಜಾತ್ಯತೀತವಾಗಿದ್ದೀವಿ, ಯಾವುದೇ ಜಾತಿ ಸಂಬಂಧ ಇಲ್ಲ. ಪ್ರತಿಯೊಂದು ಜಾತಿಯವರು ನಾವು ಲೋಕಾಪುರ ಯಲ್ಲಮ್ಮನ ದೇವಸ್ಥಾನಕ್ಕೆ ನಾವು ನಡ್ಕೋತೀವಿ, ಸಿರ್ಸಂಗಿ ಕಾಳಮ್ಮಗೆ ನಡ್ಕೋತೀವಿ, ಹಾಗೆ ಗೊಡಚಿ ಈರಣ್ಣಗೆ ನಡ್ಕೋತೀವಿ. ಇದರಿಂದ ಮತ್ತು ನಮ್ಮಲ್ಲಿ ನಮ್ಮ ಲೋಕಾಪುರ ವ್ಯಾಪಾರಿ ಕೇಂದ್ರ ಸಾಕಷ್ಟು ಇಲ್ಲಿ ಬೆಳವಣಿಗೆ ಆಗೈತೆ. ಇಂಥ ವ್ಯಾಪಾರಸ್ಥರಿಗೂ ಅವ್ರಿಗೆ ಅಲ್ಲಿ ನಾವು ಹೋಗೋಕೆ ಮತ್ತು ವಿದ್ಯಾರ್ಥಿಗಳು ಈಗ ಧಾರವಾಡ ವಿದ್ಯಾಕಾಶಿ ಅಲ್ಲಿ ಹೋಗೋಕೆ ಭಾಳ ಅನುಕೂಲ ಆಗ್ತದೆ. ಅದಕ್ಕಾಗಿ ಈ ಲೋಕಾಪುರ ಟು ಧಾರವಾಡ ಟ್ರೈನ್ ಮಾಡಿದ್ರೆ ನಮ್ಮ ಸಮಸ್ತ ಜನರಿಗೆ ನಮ್ಮ ಈಗೇನು ರಾಮದುರ್ಗ ತಾಲೂಕು, ಸವದತ್ತಿ ತಾಲೂಕು, ಮುಧೋಳ ತಾಲೂಕು ಹಾಗೆ ಬಾಗಲಕೋಟೆ ತಾಲೂಕು ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಹೊರ ರಾಜ್ಯದಿಂದ ಬರುವಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಟ್ರೈನ್ ಕನ್ವರ್ಟ್ ಆಗೋದ್ರಿಂದ ಭಾಳ ಜನರಿಗೆ ಮತ್ತು ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ ಮತ್ತು ಯಲ್ಲಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗ್ತೈತೆ ನಾವು ಆಶಿಸ್ತಾ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಈಗ ಶಾಸಕರಾಗಲಿ MP ಗಳಾಗಲಿ ಎಲ್ಲರೂ ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸಿ ಆದಷ್ಟು ತೀವ್ರವಾಗಿ ಈ ಲೋಕಾಪುರ ಟು ಸವದತ್ತಿ ಯೋಜನೆಗೆ
ಈಗ ಬರುವಂಥ ಮುಂಬರುವ ಸಂಸತ್ತಿನ ಅಧಿವೇಶನದಲ್ಲಿ ಅದಕ್ಕೆ ರೈಲ್ವೆ ಇಲಾಖೆಯಿಂದ ಅನುಮತಿ ಕೊಡಿಸಿ ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮೆಲ್ಲರ ಪರವಾಗಿ ವಿಜ್ಞಾಪಿಸುತ್ತಾ ಈ ಹೋರಾಟ ಸಮಿತಿಯನ್ನು ಇವರು ಶೀಘ್ರವಾಗಿ ತಗೊಳ್ಳಿದ್ರೆ ನಾವು ತಿಂಗಳ 2 ತಿಂಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ.